ಯಾರು? ಬಿಜೆಪಿ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ರೀ? ವಿರೋಧ ಪಕ್ಷದವ್ರು ಏನು ಹೇಳ್ಬೇಕೋ ಹೇಳ್ತಾವ್ರೆ. ನಾವೇನು ಕೆಲಸ ಮಾಡಬೇಕೋ ಮಾಡ್ತಾಯಿದ್ದೀವಿ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ನಮ್ಮ ಕಿರುವತ್ತಿಗೆನ ಬಿಡುಗಡೆ ಮಾಡಿದ್ದೀವಿ. 8 ತಿಂಗಳಲ್ಲಿ ಏನು ಮಾಡಿದ್ದೀವಿ ನಮ್ಮದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಕಿರುವತ್ತಿಗೆ ಬಿಡುಗಡೆ ಮಾಡಿದ್ದೀವಿ. ಕೆಲಸ ಮಾಡ್ತಾಯಿದ್ದೀವಿ. ಬಿ ಜೆ ಪಿಯವ್ರನ್ನ ನಮ್ಮನ್ನು ಹೊಗಳಕ್ಕಾಯ್ತದ? ಬಿ ಜೆ ಪಿಯವರು ವಿರೋಧ ಪಕ್ಷದ ಕೆಲಸ ಮಾಡ್ತಾವ್ರೆ, ಮಾಡಲಿ. ಸರ್ಕಾರ ಐಸಿಯುನಲ್ಲಿದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಕುಮಾರಸ್ವಾಮಿ ಅವರು. ಪಾಪ, ಕಾನೂನು ಸುವ್ಯವಸ್ಥೆ ಹಾಳಾಗೋಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯ ಕಾರಣ. ಯಾವ ಥರ ಸರ್? ಏನು ನಡೀತಾ ಇದೆ ಅಂತ ನೀವೇ ತೋರಿಸ್ತಾ ಇದ್ದೀರಲ್ಲ, ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದೀರಲ್ಲಪ್ಪ. ಕಾನೂನು ಸುವ್ಯವಸ್ಥೆ ಹಾಳಾಗಬೇಕಾದ್ರೆ ಪ್ರಮುಖವಾದ ಕಾರಣಕ್ಕಂದ್ರೆ ಕುಮಾರಸ್ವಾಮಿ ಅವರು. ಕುಟುಂಬಸ್ಥರು ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡ್ತಿದ್ದಂದ್ರಲ್ಲ ಸರ್ ಸರ್ಕಾರ. ಈ ಕುಮಾರಸ್ವಾಮಿ ಅವರು ಯಾವ ಥರ ಸತ್ಯ ಹೇಳಿರೋದು ನೋಡಿದ್ದೀರೇನ್ರಿ ನೀವು? ಅವ್ರು ಯಾವಾಗ ಹೇಳ್ತಕ್ಕಂಥದ್ದು ಬರೀ ಸುಳ್ಳೇನೆ, ಸತ್ಯ ಯಾವತ್ತೂ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅವ್ರು ಮೊದಲೇ ಊಹೆ ಮಾಡ್ಕೊಂಬಿಡ್ತಾರೆ, ನಮ್ದು ಹಿಂಗೆ ಮಾಡ್ತಾರೆ, ನಮ್ದು ಹಿಂಗೆ ಮಾಡ್ಬೋದು ಸರ್ಕಾರ, ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ಬೋದು, ಸಿದ್ದರಾಮಯ್ಯವ್ರು ಹಿಂಗೆ ಮಾಡ್ಬೋದು ಅಂತ ಊಹೆ ಮಾಡಿಕೊಂಡು ಅದನ್ನು ಹೇಳ್ತಕ್ಕಂಥದ್ದು. ಅಷ್ಟು ಬಿಟ್ಟರೆ ಕುಮಾರಸ್ವಾಮಿ ಅವರು ಸತ್ಯ ಹೇಳಿರ್ತಕ್ಕಂಥ ಉದಾಹರಣೆ ಯಾವ ಥರ ಇದ್ದರೆ ದಯಮಾಡಿ ಕೊಡ್ಬೇಕು ನಾವು. ಸರ್, ಈಗ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ದೇವರಾಜೇಗೌಡ ಅವರು ಹೇಳ್ತಾರೆ DKC ಹಾಗೂ 4 ಜನ ಸಚಿವರ ಮೇಲೆ ಆರೋಪ ಮಾಡ್ತಾರೆ. ಅವರೇ ಅನಿಸಿರೋದು. ಮಾಧ್ಯಮದವರು ಇತ್ತೀಚೆಗೆ ಮಾಧ್ಯಮದವರು ಕೂಡ ರಾಜಕಾರಣಿಗಳಾಗ್ಬಿಟ್ಟಿದ್ದೀರಾ ನೀವು ಸತ್ಯ ಅಸತ್ಯತೆ ಬಗ್ಗೆ ನೀವು ಅದನ್ನು ಪರಿಶೀಲನೆ ಮಾಡಿ ಹೇಳಬೇಕು. ದೇವರಾಜೇಗೌಡ ಮೊದಲಿಂದನೂ ಯಾವ ರೀತಿ ಮಾತಾಡ್ಕೊಂಡು ಬರ್ತಾವನೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ದೇವರಾಜೇಗೌಡ ಮೊದಲು ಅವರ ದೇವೇಗೌಡರ ಕುಟುಂಬದ ವಿರುದ್ಧವಾಗಿದ್ದ, ಆಮೇಲೆ ನಮ್ಮ ವಿರುದ್ಧ ಆದ. ಅದೆಲ್ಲ ಬಿ ಜೆ ಪಿಯವರು ಅವ್ನ ಕೈಲಿ ಆಡಿಸ್ತಾ ಇರ್ತಕ್ಕಂಥ ರೀತಿ. ಬಿ ಜೆ ಪಿಯವರು ಅವ್ನಿಗೆ ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ಕುಣಿತಾನೆ ಅವನು. ಯಾಕೆ ಸಿ ಬಿ ಐಗೆ ಯಾಕೆ ಒಪ್ಪಿಸ್ಬೇಕು? ನಾನು ನಮ್ಮದೊಂದೇ ಉದಾಹರಣೆ ಕೊಡ್ತೀನಿ. BDCC ಬ್ಯಾಂಕ್ ಹಗರಣ, ನಮ್ಮ BDCC ಬ್ಯಾಂಕ್ ಬೆಂಗಳೂರು ಬ್ಯಾಂಕ್ ಹಗರಣನ ಸಿ ಬಿ ಐಗೆ ಒಪ್ಪಿಸಿ ಎಷ್ಟು ವರ್ಷ ಆಯಿತು? ಏನು ತೀರ್ಪು ಬಂದೈತೆ ಸಿ ಬಿ ಐಗೆ? 35 ವರ್ಷ ಆಯಿತು ಸಿ ಬಿ ಐಗೆ ಒಪ್ಪಿಸಿ. ಸಿ ಬಿ ಐಯಿಂದ ಏನು ತೀರ್ಪು ಬಂತು? ಯಾಕೆ ಸಿ ಬಿ ಐಗೆ ಒಪ್ಪಿಸ್ಬೇಕು? SITನಲ್ಲಿ ತೀರ್ಮಾನ ಆಗಲಿ. SITನಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದರೆ ಆಮೇಲೆ ಸಿ ಬಿ ಐ ಯೋಚನೆ ಮಾಡ್ತಕ್ಕಂಥದ್ದು. SIT ರಿಪೋರ್ಟೇ ಇನ್ನೂ ಬಂದಿಲ್ಲ, ನೀವು ಆಗಲೇ ಸಿ ಬಿ ಐಗೆ ಒಪ್ಪಿಸಿ ಅಂತಂದರೆ ನೀವು ಇದನ್ನು ತಪ್ಪಿಸ್ಕೊಳಕ್ಕ, ನೀವು ರಕ್ಷಣೆ ತೊಗೊಳಕ್ಕ? ಸಿ ಬಿ ಐ ಅಂತಂದರೆ ಸೆಂಟ್ರಲ್ಗೆ ಹೋದರೆ ನಾವು ಅದನ್ನು ರಕ್ಷಣೆ ತೊಗೋಬೋದು ಅಂತ ಅಂದ್ಬಿಟ್ಟು ಜನತಾ ದಳದವ್ರು ಒತ್ತಡ ಇರಬೇಕಿದು. ಹೌದ್ರಿ, SIT ರಾಜ್ಯ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು, ಅದು ಕೇಂದ್ರ ಸರ್ಕಾರದ ಸೌಮ್ಯದಲ್ಲಿರ್ತಕ್ಕಂಥದ್ದು ಸಿ ಬಿ ಐ. ಅಂದರೆ ಸರ್, ಈಗ DK ಶಿವಕುಮಾರ್ ಅವರು CD ಮಾಸ್ಟರ್ ಅಂತೇಳಿ CD ಮಾಡುವಂಥದ್ದು, ಟ್ರ್ಯಾಪ್ ಮಾಡುವಂಥದ್ರಲ್ಲಿ ನಂಬರ್ 1 ಅಂತೇಳಿ ಆರೋಪ ಮಾಡುವಂಥದ್ದು. ಯಾರು ನಾವು ಇವನಿಗೆ ಪ್ರಜ್ವಲ್ಗೆ CD ಮಾಡು ಅಂತ ಹೇಳಿದ್ವೇನ್ರಿ? DK ಶಿವಕುಮಾರ್ ಅವ್ರೇನೋ ಫೋನ್ ಮಾಡಿ ಹೇಳಿದ್ರ CD ಮಾಡಿಗುರು ಅಂತ? ಅಥವಾ ನಾವೇನಾರ ಹೋಗಿ ಆ ರೂಮಲ್ಲಿ ನಿಂತ್ಕೊಂಡು CD ಮಾಡಿದ್ದೀವೇನ್ರಿ? ಕುಮಾರಸ್ವಾಮಿಗಂತೂ ತಲೆಕೆಟ್ಟದೆ. ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾರು ಸರಿಯಾಗಿ ವರ್ತನೆ ಮಾಡ್ರಪ್ಪ, ದಯಮಾಡಿ ಮನವಿ ಮಾಡ್ತೀವಿ. ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ DK ಶಿವಕುಮಾರ್ ಅವ್ರ ಮೇಲೆ. ಎದುರುಗಡೆ ಕಾಣೋದು ಯಾರಿಗೆ? ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು? DK ಶಿವಕುಮಾರ್ ಅವರು. ಇನ್ಯಾರು ಕಾಣ್ತಾರ? ಸಿದ್ದರಾಮಯ್ಯ, DK ಶಿವಕುಮಾರು. ನಿದ್ದೆಗಣ್ಣಲ್ಲೂ DK ಶಿವಕುಮಾರು. ಅಂದರೆ ಸರ್, ಈಗ ಒಕ್ಕಲಿಗ ನಾಯಕತ್ವದ ಅಂದರೆ DK ಶಿವಕುಮಾರ್ ಏನಾದರೂ ಕ್ರೆಡಿಟ್ ತಗೊಂತಾ ಇದ್ದಾರೆ ಅಂತೇಳಿ ಈ ಥರ ಮಾಡ್ತಿದ್ದಾರೆ ಅಂತೇಳಿ. ಒಕ್ಕಲಿಗ ನಾಯಕತ್ವ ಈಗ ಜನತಾದಳದಲ್ಲಿ ಇತ್ತು ಮೊದಲು, ಈಗ ಅದು ಛಿದ್ರ ಆಗ್ತಾ ಇದೆ. ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ. ಈಗ ಎಲ್ಲರೂ ಕೂಡ ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥದ್ದು, ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇ. ನೀವೆಲ್ಲವನ್ನ ನೋಡ್ಕೊಂಬನ್ನಿ, ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು. ಈಗ ಹೋಗಿ ಇವರು JDSನವರು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥ ಪಕ್ಷ ತಗೊಂಡೋಗಿ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ. ಅಡ ಇಟ್ಟ ಮೇಲೆ ಒಕ್ಕಲಿಗರ ನಾಯಕತ್ವ ಮುಗಿತಲ್ಲ. ಅಲ್ಲೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ? ಮಾಡೋಕ್ಕೆ ಹೇಳಿ ನೋಡೋಣ, ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು. ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು. ಈಗ ಅಲ್ಲಿ BJPನಲ್ಲಿ ಅದೆಲ್ಲ ನಡೆಯಲ್ಲ. BJPನಲ್ಲಿ ಮಹಾರಾಷ್ಟ್ರದಲ್ಲಿ ಸಿಂಧೆನ ಏನು ಮಾಡಿದ್ರು, ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಪಾಪ DK ಶಿವಕುಮಾರ್ ಅವರು ಎಲ್ಲಿ ನಾಯಕರಾಗ್ಬಿಡ್ತಾರೋ, ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ, ಒಕ್ಕಲಿಗರು ಎಲ್ಲಿ DK ಶಿವಕುಮಾರ್ ಕಡೆ ವಾಲ್ಬಿಡ್ತಾರೋ ಅಂತೇಳಿ ಪದೇ ನಿನ್ನೆ ನಾನು ನೋಡಿದೆ. ಶಿವರಾಮೇಗೌಡ ಮಾಡಿರೋದು ತಪ್ಪು, ಶಿವರಾಮೇಗೌಡ ಶಿಕ್ಷೆ ಅನುಭವಿಸ್ಲಿ, DK ಶಿವಕುಮಾರ್ ಅವರು ಹಾಕ್ಬೇಕಲ್ಲಿ. ಶಿವರಾಮೇಗೌಡರು ಏನಾರು ತಪ್ಪು ಮಾಡಿದರೆ ಅದಕ್ಕೆ ಶಿವರಾಮೇಗೌಡರನ್ನ ಹೊಣೆ ಮಾಡಬೇಕು. ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತಿಗೆ ಮುಂಚೆ DK ಶಿವಕುಮಾರ್ ಅವರೇ, ನಮ್ಮ ಕುಟುಂಬಕ್ಕೆ ಈಗ ಮಾಡಬೇಕಾಗಿತ್ತ ನೀವು?
ನಮ್ಮ ಕುಟುಂಬಕ್ಕೆ ಹಿಂಗೆ ತೊಂದರೆ ಕೊಡಬೇಕಾಗಿತ್ತ ನೀವು? ನಮ್ಮ ನೋವು ಅರ್ಥ ಆಯ್ತದ ನಿಮಗೆ? ಡಿ ಕೆ ಶಿವಕುಮಾರ್ ಅವರೇ, ಡಿ ಕೆ ಶಿವಕುಮಾರ್ ಮಾಡೋದು ಅದು? ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವಲ್ಗೆ ಏನೋ ಮಾಡ್ಕೊಂಡಿರೋದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು? ನಾವು ನೋಡ್ತಾ ಇದ್ದೀವಿ ಅದೇನೋ ಡಿ ಕೆ ಶಿವಕುಮಾರ್ದು APG ಸುಡೋದು ಅದೆಲ್ಲನೂ. ನಾವು ಮನ್ಸು ಮಾಡಿದ್ರೆ ನಾವೆಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ. ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಅವರು ತರಕ್ಕೆ ಹೊರಟವ್ರಲ್ಲ, ಇದನ್ನು ಭಾಳ ಖಂಡಿಸ್ತೀವಿ ನಾವು. ಈ ರೀತಿ ಆದರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ. ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿಕ್ಕೆ ನಾವು ತಯಾರಿದ್ದೀವಿ. ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ದೊಡ್ಡತನಲ್ಲ. ನಾವು ಹೊಡಿಬೋದಲ್ವ ಚಪ್ಪಲಿ ಕುಮಾರಸ್ವಾಮಿಗೆ, ಪ್ರಜ್ವಲ್ ರೇವಣ್ಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ದೊಡ್ಡತನ ಅದು? ಆ ಕೆಲಸ ಮಾಡ್ಬೇಕಾ ಕುಮಾರಸ್ವಾಮಿ ಅವರು? ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ. ನಮಗೂ ಹೊಡಿಯೋಕ್ಕೆ ಗೊತ್ತದೆ, ಅವ್ರ ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ? SIT ತನಿಖೆ ನಡೀತಾ ಇದೆ, ತನಿಖೆ ಹೊರ ಬರ್ತದೆ. ತನಿಖೆ ಹೊರ ಬಂದಮೇಲೆ ಕೋರ್ಟ್ ಐತೆ, ಕಾನೂನು ಐತೆ, ಅವ್ರು ಚಾಲೆಂಜ್ ಮಾಡಲಿ. ಇದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ, ಮಾಡಲಿ. ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು. ನಾವು ಹೇಳಿದ್ವಿ CD ಮಾಡ್ಸೋಕ್ಕೆ. ತನ್ನ ಮಗ CD ಮಾಡವನೆ ಅಂತ ಗೊತ್ತಿದ್ರು, ತನ್ನ ಮೊಮ್ಮಗ CD ಮಾಡವನೆ ಅಂತ ಗೊತ್ತಿದ್ರು. ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರ್ಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದೆಲ್ಲ ನಮಗೆಲ್ಲ CD ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, CD ಆಚೆಗೆ ಬಿಟ್ಟವನು BJP ದೇವರಾಜೇಗೌಡ, ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದು ಯಾವುದ್ರಿ ನ್ಯಾಯ ಇದು? ಮಾಡಿದವನು JDSನವನು ಪ್ರಜ್ವಲ್ ರೇವಣ್ಣ, ಆ CD ಇಟ್ಕೊಂಡು ಓಡಾಡಿದವನು ದೇವರಾಜೇಗೌಡ BJPಯವನು. ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಅವರು. ನಾವೇನು CD ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವ? ಇವರೆಲ್ಲ ಮಾಡಿ ನಮಗೆ ಕೊಡಿ ಅಂತ? ಏನಂತ? ಕುಮಾರಸ್ವಾಮಿದು ಐತೆ ಕೊಡ್ತೀವಿ ಅಂತ ಕೇಳಿ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಳ್ಳೆ ಇನ್ನೂ ಚಿಲ್ಲರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನು ಬಿಡಕ್ಕೆ ಹೇಳ್ರಿ, ದಯಮಾಡಿ ಅವ್ರಿಗೆ ಬಿಡಕ್ಕೆ ಹೇಳ್ರಿ. ಎಲ್ಲ ವಿಚಾರಕ್ಕೂ ಬರೋದೆ, ಎಲ್ಲ ವಿಚಾರಕ್ಕೂ ಮೂಗು ತೋರಿಸೋದೆ. ಕುಮಾರಣ್ಣ ಒಪ್ಕೊಂಡೇ ಬಿಟ್ಟವ್ರಲ್ಲ ಡೈರೆಕ್ಟಾಗಿ. ಅದೇನು CD ತೋರಿಸ್ಬೇಕಾಗಿಲ್ವಲ್ಲ? ಹೌದು, ನಾನು ದಾರಿ ತಪ್ಪಿದ ಮಗ. ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು. ನೂಲ್ನಂತೆ ಸೀರೆ ಅಲ್ವೇನ್ರಿ? ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು, ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು. ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ, ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರ್ಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.